ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೆದಕಿದಷ್ಟು ಕೂಡ ಒಂದೊಂದೇ ಸಂಗತಿಗಳು ಹೊರಬರ್ತಾ ಇವೆ. A1 A2 ದಿಂದ ಹಿಡಿದು ಬಹುತೇಕ ಆರೋಪಿಗಳು ಬಳಸ್ತಾ ಇದ್ದಂಥ ಸಿಮ್ ಕಾರ್ಡ್ಗಳು ಬೇನಾಮಿ ಹೆಸರುಗಳಲ್ಲಿವೆ. ಕೊಲೆಗೆ ಹಾಕಿದ್ದ ಸ್ಕೆಚ್, ಕೊಲೆ ಬಳಿಕ ಎಸ್ಕೇಪ್ ಆಗೋದಕ್ಕೆ ಹೂಡಿದ್ದಂಥ ಎಲ್ಲಾ ತಂತ್ರಗಳು ಕೂಡ ತನಿಖೆಯ ವೇಳೆ ಒಂದೊಂದಾಗಿ ಹೊರಬರ್ತಾ ಇವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಶೆಡ್ಗೆ ಬಂದಿದ್ದವನಿಗೆ ಸಂಕಷ್ಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ. ಪ್ರಕರಣದಲ್ಲಿ ಕೊಲೆ ದಿನ ಶೆಡ್ಗೆ ಬಂದು ಹೋದ ನಿಗೂಢ ವ್ಯಕ್ತಿಯನ್ನ ಪತ್ತೆ ಮಾಡಲಾಗಿದೆ. ಆ ವ್ಯಕ್ತಿಯೇ ಬಸವನಗುಡಿಯ ಬಿಜೆಪಿ ಶಾಸಕ ರವಿ ಸುಬ್ರಹ್ಮಣ್ಯಗೆ ಕಾರು ಚಾಲಕನಾಗಿದ್ದ ಕಾರ್ತಿಕ್ ಪುರೋಹಿತ್. ಕೊಲೆಯಾದ ದಿನ ಆರೋಪಿ ಕಾರ್ತಿಕ್ ಪುರೋಹಿತ್ಗೆ ಕರೆ ಮಾಡಿ ಶೆಡ್ಗೆ ಬರುವಂತೆ ಹೇಳ್ತಾನೆ. ಶೆಡ್ನಿಂದ ಪ್ರದೋಷ್ನನ್ನ ಕಾರ್ತಿಕ್ ಕರೆದೊಯ್ಯುತ್ತಾನೆ. ಹೀಗಾಗಿ ಕಾರ್ತಿಕ್ ಈ ಕೇಸ್ನಲ್ಲಿ ಪ್ರತ್ಯಕ್ಷದರ್ಶಿಯಾಗಿರೋ ಸಾಧ್ಯತೆ ಇದ್ದು ವಿಚಾರಣೆಗೆ ಬರುವಂತೆ ನೋಟಿಸ್ ನೀಡಿದ್ದಾರೆ. ಆದರೆ ಕಾರ್ತಿಕ್ ವಿಚಾರಣೆಗೆ ಬರದೆ ಎಸ್ಕೇಪ್ ಆಗಿದ್ದಾನೆ. ಸರೆಂಡರ್ ಗ್ಯಾಂಗ್ ರೆಡಿ ಮಾಡಿದ್ದೆ ಆರೋಪಿ ದೀಪಕ್. ಕಾರ್ತಿಕ್ ಪುರೋಹಿತ್ ಕತೆ ಒಂದ್ ಕಡೆ ಆದ್ರೆ ಜೈಲಿನಲ್ಲಿರುವ ಮತ್ತೊಬ್ಬ ಆರೋಪಿ ಕಾರ್ತಿಕ್ ತಗ್ಲಾಕೊಂಡಿದ್ದೆ ರೋಚಕವಾಗಿದೆ. ಕಾರ್ತಿಕ್ನ ಸಾಲವನ್ನ ಬಂಡವಾಳ ಮಾಡಿಕೊಂಡ ಆರೋಪಿ ದೀಪಕ್ ಕಾರ್ತಿಕ್ ನನ್ನ ಸರೆಂಡರ್ ಆಗುವಂತೆ ಹೇಳಿದ್ದ ಅನ್ನೋದು ಗೊತ್ತಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದೀಪಕ್ ಪ್ರಮುಖ ಪಾತ್ರ ವಹಿಸಿರುವುದು ಬಯಲಾಗಿದೆ. ಕೊಲೆ ಬಳಿಕ ಮೂವರಿಗೆ ಶರಣಾಗುವಂತೆ ಸೂಚನೆ ಕೊಟ್ಟಿದ್ದ. ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯ್ಕ್ಗೆ ಆಫರ್ ಕೊಟ್ಟಿದ್ದ. ಈ ಮೂವರ ಪೈಕಿ ಕಾರ್ತಿಕ್ 5 ಲಕ್ಷ ಸಾಲ ಮಾಡಿಕೊಂಡಿದ್ದ ವಿಚಾರ ದೀಪಕ್ಗೆ ಗೊತ್ತಿದ್ರಿಂದ ಕಾರ್ತಿಕ್ ನನ್ನ ಈಸಿಯಾಗಿ ಮನವೊಲಿಸಿದ್ದ. ನಿನಗೆ 10 ಲಕ್ಷ ಕೊಡ್ತೀವಿ, ನಿನ್ನ ತಾಯಿಗೆ 5 ಲಕ್ಷ ಕೊಡ್ತೀವಿ, ಬೇಲ್ ಕೊಡಿಸೋ ಜವಾಬ್ದಾರಿ ಕೂಡ ನಮ್ಮದು ಅಂತ ನಂಬಿಸಿದ್ದ. ಶೆಡ್ನಲ್ಲಿಯೇ ಕೆಲಸಕ್ಕೆ ಸೇರಿಸ್ಕೊಳ್ತೀವಿ ಅಂತಾನೂ ಆಫರ್ ಕೊಟ್ಟಿದ್ದ ದೀಪಕ್ ಮಾತು ನಂಬಿ ಕಾರ್ತಿಕ್ ಒಪ್ಪಿಕೊಂಡಿದ್ದ. ದೀಪಕ್ ರಕ್ಷಿಸಲು ಪ್ರಭಾವಿ ಶಾಸಕರಿಂದ ಭಾರೀ ಕಸರತ್ತು. ಆರೋಪಿ ದೀಪಕ್ ಪ್ರಭಾವಿ ಶಾಸಕರೊಬ್ಬರ ತಂಗಿ ಅಳಿಯನಾಗಿದ್ದು ದೀಪಕ್ ರಕ್ಷಣೆ ಮಾಡೋದಕ್ಕೆ ಶಾಸಕರು ಇನ್ನಿಲ್ಲದ ಪ್ರಯತ್ನ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಆದರೆ ಕೊಲೆ ಕೇಸ್ನಲ್ಲಿ 13ನೇ ಆರೋಪಿಯಾಗಿರುವ ದೀಪಕ್ ಹೆಸರೇ ವಿಚಾರಣೆಯ ವೇಳೆ ಮೊದಲು ಬಂದಿದ್ರಿಂದ ದೀಪಕ್ ಲಾಕ್ ಆಗಿದ್ದ. ಬೇರೆಯವರ ಹೆಸರಲ್ಲಿ ಸಿಮ್ ಕಾರ್ಡ್ ಬಳಸ್ತಿದ್ದ ದರ್ಶನ್ ಅಂಡ್ ಗ್ಯಾಂಗ್. ಪೊಲೀಸ್ ವಿಚಾರಣೆಯಲ್ಲಿ ಬಯಲಾಯಿತು ಸ್ಫೋಟಕ ಸತ್ಯ. ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಣೆ ವೇಳೆ ಹೊಸ ಸಂಗತಿಗಳು ಬಯಲಾಗ್ತಿವೆ. ಕೊಲೆ ಆರೋಪಿಗಳು ಬೇರೆಯವರ ಹೆಸರಿನಲ್ಲಿ ಸಿಮ್ ಕಾರ್ಡ್ ಬಳಕೆ ಮಾಡ್ತಿರೋದು ತನಿಖೆಯಲ್ಲಿ ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ ಸಿಮ್ ಬೇರೆಯವರ ಹೆಸರಲ್ಲಿದೆ. ಮನೋಜ್ ಅನ್ನೋ ಹೆಸರಲ್ಲಿ ಅವರು ಸಿಮ್ ಬಳಸ್ತಿದ್ದಾರೆ. ಇನ್ನು ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಬಳಿ ಇರುವಂತಹ ಸಿಮ್ ಕೂಡ ಬೇರೆಯವರ ಹೆಸರಲ್ಲಿದೆ. ಸಿಪಿ ಹೇಮಂತ್ ಅನ್ನೋರ ಹೆಸರಲ್ಲಿ ದರ್ಶನ್ ಸಿಮ್ ಬಳಕೆ ಮಾಡ್ತಿದ್ದಾರೆ. ಕೊಲೆ ಪ್ರಕರಣದ 5ನೇ ಆರೋಪಿ ನಂದೀಶ್ ಬಳಿಯೂ ಕೂಡ ಹೇಮಂತ್ ಹೆಸರಿನ ಸಿಮ್ ಇದೆ. ಇನ್ನು A14 ಪ್ರದೋಷ್ ಸುಪರ್ಣ ಘೋಷಾಲ್ ಹೆಸರಿನ ಸಿಮ್ ಬಳಕೆ ಮಾಡ್ತಿದ್ದಾನೆ. A15 ಕಾರ್ತಿಕ್ ಬಳಿ ವೇಲು ಹೆಸರಿನಲ್ಲಿ ಸಿಮ್ ಇತ್ತು. ಅಲ್ಲದೆ A16 ಕೇಶವಮೂರ್ತಿ, ಪ್ರಜ್ಞಾ ಎನ್ನುವವರ ಹೆಸರಿನಲ್ಲಿ ಸಿಮ್ ಕಾರ್ಡ್ ಬಳಸ್ತಾ ಇದ್ರೆ A17 ನಿಖಿಲ್ ನಾಯ್ಕ್ ಬಳಿ ಗೀತಾ ಹೆಸರಿನಲ್ಲಿರುವಂತಹ ಸಿಮ್ ಕಾರ್ಡ್ ಪತ್ತೆಯಾಗಿದೆ. ಪವಿತ್ರ ಗೌಡ ಸ್ನೇಹಿತೆ ದರ್ಶನ್ಗೆ ದುಡ್ಡು ಕೊಟ್ಟವನಿಗೂ ನೋಟಿಸ್. ಇನ್ನು ಆರೋಪಿಯೊಬ್ಬನಿಗೆ ಹಣ ನೀಡಿದ ಆರೋಪದಡಿ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಮತ್ತೊಂದೆಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಳಿಕ ಡೆವಿಲ್ ಸಿನಿಮಾ ಶೂಟಿಂಗ್ ಮಾಡಿದ್ದ ವಿಚಾರಕ್ಕೆ ನಿರ್ದೇಶಕ ಮಿಲನ ಪ್ರಕಾಶ್ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ರು. ಇನ್ನು ಬಂಧಿತ ದರ್ಶನ್ಗೆ 40 ಲಕ್ಷ ರೂಪಾಯಿ ಸಾಲ ನೀಡಿದ್ದ ಮಾಜಿ ಉಪಮೇಯರ್ ಮೋಹನ್ ರಾಜ್ ಪೊಲೀಸ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಪೊಲೀಸರು ನೀಡಿದ 2ನೇ ನೋಟಿಸ್ಗೆ ಠಾಣೆಗೆ ತೆರಳಿ ಮೋಹನ್ ರಾಜ್ ಉತ್ತರ ನೀಡಿದ್ದಾರೆ. ದರ್ಶನ್ಗೆ ಯಾವ ಉದ್ದೇಶಕ್ಕೆ ಹಣ ನೀಡಿದ್ದಾರೆಂದು ಪೊಲೀಸರ ಬಳಿ ಕಾರಣ ಹೇಳಿದ್ದಾರೆ. ನಾವು ಮಗನನ್ನ ನೋಡಲು ಎಲ್ಲಿಗೆ ಹೋಗೋಣ? ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಅಳಲು. ಜೈಲಿನಲ್ಲಿರುವಂತಹ 17 ಆರೋಪಿಗಳನ್ನ ನೋಡೋದಕ್ಕೆ ಅವರ ಪೋಷಕರು ಬರ್ತಿದ್ದಾರೆ. ದರ್ಶನ್ ನೋಡೋದಕ್ಕೂ ಮೊನ್ನೆ ಅವರ ತಾಯಿ ಬಂದಿದ್ರು. ಆದ್ರೆ ಇತ್ತ ನಮ್ಮ ಮಗನನ್ನ ನೋಡೋಕೆ ನಾವು ಎಲ್ಲಿಗೆ ಹೋಗೋಣ ಅಂತ ರೇಣುಕಾಸ್ವಾಮಿ ತಂದೆ ಕಣ್ಣೀರು ಹಾಕಿದ್ದಾರೆ. ಅವ್ರೇನೋ ಅವ್ರ ತಂದೆ ತಾಯಿನೋ ಅಣ್ಣ ತಮ್ಮ ಅವ್ರು ನೋಡಕ್ಕೆ ಹೋಗ್ಯಾದಾರೆ. ಆದ್ರೆ ನನ್ನ ಮಗನ ನೋಡಕ್ಕೆ ನಾನು ಎಲ್ಲಿ ಹೋಗ್ಲಿ? ನಾನು ಹೆಂಡತಿ ಎಲ್ಲಿ ಹೋಗ್ಕೊಳ್ಳೆ, ಅವಳು ಪತ್ನಿ ಎಲ್ಲಿ ಹೋಗ್ಬೇಕು ಮಗನ ನೋಡೋಕ್ಕೆ? ನಾವು ಕಳ್ಕೊಂಡಿದ್ದೆ ನಮಗೆ ಗೊತ್ತು. ನಮ್ಮದು ಸಂಕಟ ಏನಂತ ನಮ್ಮ ಸ್ಥಾನದಲ್ಲಿದ್ದು ಅವ್ರಿಗೆ ಯೋಚನೆ ಮಾಡಬೇಕು. ಒಂದ್ ಕಡೆ ಗ್ಯಾಂಗ್ನ ಕ್ರೂರ ಕೃತ್ಯಗಳು ಬಯಲಾಗ್ತಿದ್ರೆ ಮತ್ತೊಂದ್ ಕಡೆ ಕಣ್ಣೀರ ಕಥೆ ಹೇಳತೀರದಾಗಿದೆ.
ದರ್ಶನ್ ಗ್ಯಾಂಗ್ ಜೊತೆಗೆ ಸಂಪರ್ಕದಲ್ಲಿದ್ದವರಿಗೂ ಈಗ ತನಿಖೆಯ ಕುಣಿಕೆ ಬಿಗಿಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.